ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗ ಎಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 17-29. ಅತಃ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಯಾವಾತನ ಬುದ್ಧಿಯು ಆತ್ಮನಲ್ಲೇ ನೆಲೆ ನಿಲ್ಲುವುದೋ ಅಂತಹ ಮುನಿಗೆ ಮತ್ತೆ ಜನ್ಮವಿಲ್ಲ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸೂ ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಮತ್ತೆ ಹುಟ್ಟುವುದಿಲ್ಲ. ಇಲ್ಲಿ ಆತ್ಮನಲ್ಲೇ ನಿಷ್ಠೆ ಪಡೆದಿರುವ ಜ್ಞಾನಿಗೆ ಬೇರೆ ಏನೂ ಕಾಣದು. ಅವನ ಬುದ್ಧಿಯು ಪರಮಾತ್ಮನನ್ನೇ ಚಿಂತಿಸುತ್ತಿರುತ್ತದೆ. ಮನಸ್ಸು ಪರಮಾತ್ಮನ ರೀತಿಗಳನ್ನೇ ಹಾಡುತ್ತಿರುತ್ತದೆ. ಆತ್ಮನನ್ನು ತಿಳಿಯುವುದೇ ಅವನ ಗುರಿಯಾಗಿರುತ್ತದೆ. ಯಾವಾತ ತನ್ನೊಳಗಿರುವ ಆತ್ಮನನ್ನು ತಿಳಿದುಕೊಂಡಿರುತ್ತಾನೋ ಆತನಿಗೆ ಬಾಹ್ಯ ಲೋಕದ ಗಲಾಟೆಯ ಸಂಸಾರವಿಲ್ಲ. ಆತ್ಮನಲ್ಲಿ ಪೂರ್ಣ ನಿಷ್ಠೆಯನ್ನು ಪಡೆದಾಗ ಅಂತಹವನಲ್ಲಿ ಮತ್ತೆ ಅಹಂಕಾರವು ಅಂದರೆ ಜೀವಭಾವವು ತಲೆ ಎತ್ತುವುದಿಲ್ಲ ಎಂದು ಹೀಗೆ ನಾವು ಹೇಳುವುದು. ಅದಕ್ಕೆ ಕೃಷ್ಣ ಹೀಗೆ ಹೇಳುತ್ತಾನೆ, ಜ್ಞಾನದಿಂದ ಅವನ ಕಲ್ಮಷಗಳೆಲ್ಲ ನಾಶವಾಗುತ್ತವೆ ಎಂದು. ಇಲ್ಲಿ ಕಲ್ಮಷ ಎಂದಾಗ ವಾಸನೆಗಳು ಎಂದರ್ಥ. ಈ ಕಲ್ಮಷದಿಂದಲೇ ಅಜ್ಞಾನ ಭೇದ ಭಾವವಿರುವುದು. ಅವಿದ್ಯೆಗೆ ದಿವ್ಯ ಔಷಧ ಜ್ಞಾನ. ಜ್ಞಾನ ಸೂರ್ಯನು ಉದಯಿಸಿದಾಗ ಅವಿದ್ಯೆಯ ಕಪ್ಪು ರಾತ್ರಿ ಕೊನೆಗೊಳ್ಳುತ್ತದೆ. ಆಗ ಅಹಂಕಾರವೂ ಸಹ ಅದರಿಂದ ನಾಶವಾಗುತ್ತದೆ. ಮತ್ತೆ ಅದಕ್ಕೆ ಹುಟ್ಟಿ ಬರಲು ಅಲ್ಲಿ ಅಜ್ಞಾನವಿಲ್ಲ. ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ. ಸಂಕ್ಷೇಪದಲ್ಲಿ ಹೇಳುವುದಾದರೆ ನಾವು ಈ ಶ್ಲೋಕದಲ್ಲಿ ಆಶಾದಾಯಕ ತತ್ವವನ್ನು ಕಾಣುತ್ತಿದ್ದೇವೆ. ವಿಕಾಸದ ಯಾತ್ರೆಯಲ್ಲಿ ಕೊನೆಯ ಅನುಭವವೇ ಆತ್ಮ ಸಾಕ್ಷಾತ್ಕಾರ. ಅದರಲ್ಲಿ ತನ್ನನ್ನೇ ತಾನು ಕಂಡುಕೊಳ್ಳುವುದು. ಅನಂತರ ಎಲ್ಲಾ ವಿಕಾಸದ ಹೋರಾಟಗಳು ಕೊನೆಗೊಂಡ ಹಾಗೆ ತಾನೇ ಸೃಷ್ಟಿಸಿಕೊಂಡಿದ್ದ ಸಂಸಾರದಿಂದ ಬಿಡುಗಡೆಯನ್ನು ಪಡೆದು ಜೀವವು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತದೆ. ಜ್ಞಾನದಿಂದ ಆತ್ಮನ ಬಗೆಗೆದ್ದ ಅವಿದ್ಯೆಯನ್ನು ತೊಡೆದು ಹಾಕಿಕೊಂಡಿರುವ ಜ್ಞಾನಿಗಳು ಪ್ರಪಂಚವನ್ನು ಹೇಗೆ ನೋಡುತ್ತಾರೆ ಎಂದರೆ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ. ಪಂಡಿತರಾದವರು ಅಂದರೆ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನರಾಗಿ ಬ್ರಾಹ್ಮಣನಲ್ಲಿಯೂ, ಗೋವಿನಲ್ಲಿಯೂ, ಆನೆಯಲ್ಲಿಯೂ, ನಾಯಿಯಲ್ಲಿಯೂ, ಚಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವರು. ಅಂದರೆ ಜ್ಞಾನಿಗಳು ಎಲ್ಲಾ ಕಡೆಗಳಲ್ಲೂ ಆತ್ಮನನ್ನೇ ನೋಡುವರು. ವಿವಿಧ ಅಲೆಗಳಲ್ಲಿ ಸಾಗರವು ಬೇರೆ ಬೇರೆಯಾಗಿ ಇಲ್ಲ. ಚಿನ್ನವು ಬೇರೆ ಬೇರೆ ಆಭರಣಗಳಲ್ಲಿ ಬೇರೆ ಬೇರೆ ಅಲ್ಲ. ಅದರಂತೆಯೇ ಎಲ್ಲಾ ಮಣ್ಣಿನ ಮಡಕೆಗಳಲ್ಲಿಯೂ ಮಣ್ಣು ಒಂದೇ ಆಗಿರುತ್ತದೆ. ಅಂತೆಯೇ ಅಹಂಕಾರವಿಲ್ಲದ ವ್ಯಕ್ತಿಯು ತನ್ನ ನಿಜ ಸ್ವರೂಪವನ್ನು ಗುರುತಿಸಿದ ಮೇಲೆ ಬಾಹ್ಯ ಪ್ರಪಂಚದ ನಾನಾ ರೂಪಗಳಲ್ಲಿ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ವ್ಯತ್ಯಾಸವೇನಾದರೂ ಕಂಡುಬಂದಲ್ಲಿ ಅದು ವಿವಿಧ ಉಪಾಧಿಗಳ ವ್ಯತ್ಯಾಸವಷ್ಟೇ. ಶರೀರದ ಬಣ್ಣದಲ್ಲಿ ಅಥವಾ ಮನಸ್ಸಿನ ಸ್ವಭಾವದಲ್ಲಿ ಅಥವಾ ಬುದ್ಧಿಯ ಸೂಕ್ಷ್ಮತೆಯಲ್ಲಿ ವ್ಯತ್ಯಾಸ ಇರಬಹುದು. ಆದರೆ ಜೀವದಾಧಾರವಾದರೂ ಎಲ್ಲ ಕಾಲದಲ್ಲೂ ಎಲ್ಲೆಲ್ಲೂ ಒಂದೇ ಆಗಿರುತ್ತದೆ. ಆದ್ದರಿಂದಲೇ ಪಂಡಿತರಾದವರು ಅಂದರೆ ಆತ್ಮಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಾಗಲಿ, ಹಸುವಿನಲ್ಲಾಗಲಿ, ಆನೆಯಲ್ಲಾಗಲಿ, ನಾಯಿಯಲ್ಲಾಗಲಿ ಅಥವಾ ಚಂಡಾಲನಲ್ಲಾಗಲಿ ಆತ್ಮನನ್ನೇ ಗುರುತಿಸುತ್ತಾರೆ. ಸಾಕ್ಷಾತ್ಕಾರದ ಹೆಗ್ಗುರುತು ಈ ಸಮದರ್ಶಿತ್ವ. ಪರಿಪೂರ್ಣನಾದವನು ಇಷ್ಟಾನಿಷ್ಟಗಳಲ್ಲಿ ಭೇದವನ್ನೇ ಕಾಣುವುದಿಲ್ಲ. ಎಲ್ಲಾ ರೂಪಗಳಲ್ಲೂ ಮತ್ತು ಸಂದರ್ಭಗಳಲ್ಲೂ ಚೈತನ್ಯ ಸ್ವರೂಪದ ಆತ್ಮನನ್ನೇ ಕಾಣುತ್ತಾನೆ. ಆಚಾರ್ಯ ಶಂಕರರು ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಬರೆಯುತ್ತಾ ಗೌತಮ ಸ್ಮೃತಿಯನ್ನು ಉಲ್ಲೇಖಿಸಿರುತ್ತಾರೆ.
ಅದರಲ್ಲಿ ಯಾರನ್ನು ಗೌರವಿಸಬೇಕೋ ಅಂತಹವರನ್ನು ಗೌರವಿಸದಿದ್ದರೂ ಪಾಪ, ಯಾರು ಗೌರವಕ್ಕೆ ಅರ್ಹರಲ್ಲವೋ ಅಂತಹವರನ್ನು, ಇಲ್ಲಿ ಯಾರನ್ನು ಗೌರವಿಸಬೇಕೋ ಅಂತಹವರನ್ನು ಗೌರವಿಸದಿದ್ದರೂ ಪಾಪ, ಗೌತಮ ಸ್ಮೃತಿಯಲ್ಲಿ ಹೇಳುವಂತೆ ಯಾರು ಗೌರವಕ್ಕೆ ಅರ್ಹರಲ್ಲವೋ ಅಂತಹವರನ್ನು ಗೌರವಿಸಿದರೂ ಪಾಪ ಎಂದು ಹೇಳುತ್ತದೆ. ಹೀಗೆ ಸ್ಮೃತಿಯ ನಿರೂಪಣೆಗೆ ಅನುಸಾರವಾಗಿ ಬ್ರಾಹ್ಮಣನನ್ನು ಗೌರವಿಸುವಷ್ಟೇ ನಾಯಿಯನ್ನು ಗೌರವಿಸಿದರೆ, ಅಥವಾ ನಾಯಿಯನ್ನು ಗೌರವಿಸುವಷ್ಟೇ ಬ್ರಾಹ್ಮಣನನ್ನು ಗೌರವಿಸಿದರೆ ಎರಡೂ ಪಾಪವಾಗುತ್ತದೆ. ಆದರೆ ಇಲ್ಲಿ ಅಂದರೆ ಆತ್ಮಜ್ಞಾನಿಯಾದವನಿಗೆ ಹಾಗಲ್ಲ. ಆತ್ಮಜ್ಞಾನಿಯಾದವನಿಗೆ ಪಾಪಗಳಿಲ್ಲ ಎಂಬುದನ್ನು ಭಗವಂತನು ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲೇ ಜನ್ಮ ಮರಣ ಬಂಧಗಳನ್ನು ಕಳಚಿ ಹಾಕಿ ನಿಷ್ಕಲ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು. ಈ ಶ್ಲೋಕದಲ್ಲಿ ಇಡೀ ಶಾಸ್ತ್ರವೇ ಅಡಕವಾಗಿದೆ. ಜ್ಞಾನಿಯ ಬಗ್ಗೆ ವಿವರಣೆ ಕೊಡುತ್ತಿರುವ ಕೃಷ್ಣನು ಈ ರೀತಿಯ ಸ್ಥಿತಿಯು ಮರಣಾನಂತರ ಅನುಭವಿಸುವಂತಹದ್ದಲ್ಲ, ಇಲ್ಲಿಯೇ ಶರೀರ ಇದ್ದಾಗಲೇ ಸಿಗುವ ಅನುಭವ ಎಂಬುದನ್ನು ಇಲ್ಲಿ ತೋರಿಸುತ್ತಿದ್ದಾನೆ. ಹಿಂದೂಗಳ ಪುರಾಣವು ಮತ್ತು ಇತರ ಎಲ್ಲಾ ಧರ್ಮಗ್ರಂಥಗಳು ಸ್ವರ್ಗವೆಂಬ ಅದ್ಭುತ ಲೋಕವಿರುವುದನ್ನು ಮತ್ತು ಅದರ ಪ್ರಾಪ್ತಿಯನ್ನು ಹೇಳುತ್ತವೆ. ಆದರೆ ಬುದ್ಧಿವಂತನಿಗೆ ಅದು ಹಿಡಿಸುವುದಿಲ್ಲ. ಇಂತಹ ಅನಿಶ್ಚಿತ ಭರವಸೆಗೆ ವಿರುದ್ಧವಾಗಿ ಘಂಟಾಘೋಷವಾಗಿ ಋಷಿಗಳು ವೇದಾಂತದಲ್ಲಿ ಹೇಳಿರುವ ನಗ್ನ ಸತ್ಯವನ್ನೇ ಇಲ್ಲಿ ಕೃಷ್ಣನು ಪುನರುಚ್ಚರಿಸುತ್ತಿದ್ದಾನೆ. ಜ್ಞಾನದ ಮೂಲಕ ಅಹಂಕಾರವನ್ನು ನಾಶಗೊಳಿಸಿ ಆತ್ಮ ಸಾಮ್ರಾಜ್ಯವನ್ನು ಇಲ್ಲೇ ಗಳಿಸಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಈ ಗುರಿಯನ್ನು ಮರಣಾನಂತರ ಮುಟ್ಟುವುದಲ್ಲ, ಆದರೆ ಇದೇ ಬದುಕಿನಲ್ಲಿ ಇದೇ ಶರೀರದಲ್ಲೇ ಪ್ರಾಪಂಚಿಕ ವಸ್ತುಗಳ ನಡುವೆಯೇ ಇದ್ದುಕೊಂಡು ಸಾಧಿಸುವುದು ಎಂದು ಹೇಳುತ್ತಾನೆ. ಇದು ಯಾರಿಗೆ ಸಾಧ್ಯ ಎಂದರೆ, ಯಾರ ಮನಸ್ಸು ಸಮತ್ವದಲ್ಲಿ ಇರುತ್ತದೋ ಅಂತಹವರು ಬ್ರಹ್ಮ ಭಾವದಲ್ಲಿ ಬದುಕುತ್ತಾರೆ ಎಂದು ಹೇಳಿದೆ. ಪಾತಂಜಲಿ ಯೋಗಸೂತ್ರವು ಬೇರೆ ಶಬ್ದಗಳಲ್ಲಿ ಇದೇ ಭಾವವನ್ನು ತಿಳಿಸುತ್ತದೆ. ಮಾನಸಿಕ ಚಾಂಚಲ್ಯವನ್ನುಂಟು ಮಾಡುವ ಎಲ್ಲಾ ಚಿತ್ತವೃತ್ತಿಗಳನ್ನು ತಡೆಹಿಡಿದರೆ ಅಲ್ಲಿ ಮನಸ್ಸು ಕೊನೆಗೊಳ್ಳುತ್ತದೆ. ಮನಸ್ಸು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ದ್ವೈತ ಭಾವವು ಕೊನೆಗೊಳ್ಳುತ್ತದೆ, ಅಂದರೆ ಸಂಸಾರವು ಕೊನೆಗೊಳ್ಳುತ್ತದೆ. ಜೀವವು ಹೀಗೆ ಸಂಸಾರದ ದುಃಖದಿಂದ ಬಿಡುಗಡೆಯನ್ನು ಪಡೆದಾಗ ತಾನೇ ಆತ್ಮನೆಂದು ತಿಳಿಯುತ್ತದೆ. ಯಾವಾತನು ಇಂತಹ ಮಾನಸಿಕ ಸಮತೋಲನವನ್ನು ಗಳಿಸಿರುವುದಿಲ್ಲವೋ ಅಂತಹವನು ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವ ಸಮದರ್ಶಿಯ ಅನುಭವವನ್ನು ಪಡೆಯಲಾರ. ಯಾವಾತ ತನ್ನ ಮನಸ್ಸನ್ನು ಗೆದ್ದು ಪರಿಪೂರ್ಣ ಸಮತ್ವ ಭಾವದಲ್ಲಿ ಬದುಕಿನ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅಂತಹವನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ ಎಂದು ಕೃಷ್ಣನು ಪ್ರತಿಪಾದಿಸುತ್ತಾನೆ. ಮೊದಲ ಓದಿಗೆ ಇದು ತರ್ಕಬದ್ಧವಲ್ಲ ಎಂದು ಕೃಷ್ಣನು ಈ ದೃಢ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಾ, ಬ್ರಹ್ಮನಿಗೆ ಇನ್ನೊಂದು ಹೆಸರು ಸಮ ಎಂದು. ಆದುದರಿಂದ ಸಮತ್ವವನ್ನು ಗಳಿಸಿದವನು ಬ್ರಹ್ಮನನ್ನು ಪಡೆದಂತೆ ಎಂದು ಹೇಳುತ್ತಾನೆ. ಬ್ರಹ್ಮನು ಸರ್ವವ್ಯಾಪಿಯು, ಎಲ್ಲವೂ ಅವನಲ್ಲಿ ಇದೆ, ಆದರೂ ಅವನಿಗೆ ಅವುಗಳ ಸಂಬಂಧವಿಲ್ಲ. ಹೀಗೆ ಸತ್ಯವು ಬದಲಾಗದೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತದೆ. ಬದಲಾಗದೆ ಇರುವುದು ಅಧಿಷ್ಠಾನದ ಗುಣ. ನಾಮರೂಪಗಳು ಅಧ್ಯಾಸ ಸ್ವಭಾವತಃ ಬದಲಾಗಲೇಬೇಕಾದುದರಿಂದ ಬದಲಾಗುತ್ತವೆ. ವ್ಯಕ್ತಿಯು ತನ್ನ ಶರೀರ ಮುಂತಾದವುಗಳೊಡನೆ ತಾದಾತ್ಮ್ಯ ಹೊಂದುವುದರಿಂದ ಅದಕ್ಕೇನಾದರೂ ನೋವಾದರೆ ಅದು ತನಗೇ ಆಗುವುದೆಂದು ಭಾವಿಸುತ್ತಾನೆ. ಆದರೆ ಅಧಿಷ್ಠಾನವಾದ ಆತ್ಮ ಬದಲಾಗದೆ ಒಂದೇ ರೀತಿಯಲ್ಲಿರುತ್ತದೆ. ಯಾವಾತನು ತನ್ನಲ್ಲಿ ಸಾಕಷ್ಟು ಸಮಚಿತ್ತವನ್ನು ಕಂಡುಕೊಂಡಿರುತ್ತಾನೋ ಅಂತಹವನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ. ಅಲೆಯ ಮೇಲಿರುವ ಜೋಂಡು ಮೇಲೆ ಕೆಳಗೆ ಅಲೆಗಳಿಂದ ಎಸೆದಾಡಲ್ಪಡುತ್ತದೆ, ಆದರೆ ಗಟ್ಟಿಯಾದ ಬಂಡೆಯ ಮೇಲೆ ಕಟ್ಟಿದ ದೀಪಸ್ತಂಭವು ಬಿರುಸಿನ ಅಲೆಗಳು ಬಡಿದರೂ ಅಲುಗಾಡದೆ ಇರುತ್ತದೆ. ಹೀಗೆ ಯಾವ ಮಾನವ ಎಲ್ಲಾ ಸಂದರ್ಭಗಳಲ್ಲೂ ಸಮಚಿತ್ತದಿಂದಿರುತ್ತಾನೋ ಅಂತಹವನು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ.
ಮಾತ್ರವಲ್ಲದೆ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಅವನು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯ ವಸ್ತು ಪ್ರಾಪ್ತಿಯಾದಾಗ ಹಿಗ್ಗುವುದು, ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದಾಗ ಕುಗ್ಗುವುದು ಎರಡೂ ಇಲ್ಲ. ಉತ್ಕೃಷ್ಟ ಚಿತ್ರಕಾರನು ತನ್ನ ಅತ್ಯುತ್ತಮ ಕೃತಿ ರಚಿಸುವಾಗ ಆಗಿಂದಾಗ್ಗೆ ಅದನ್ನು ದೂರ ನಿಂತು ನೋಡುತ್ತಾ ಆಮೇಲೆ ಪುನಃ ಹತ್ತಿರ ಬಂದು ತನ್ನ ಕುಂಚದಿಂದ ಆ ಚಿತ್ರಕ್ಕೆ ಜೀವಕಳೆ ತುಂಬಲು ವಿಶೇಷವಾಗಿ ಪರಿಶ್ರಮಿಸುವಂತೆ ಇಲ್ಲಿ ಭಗವಂತನು ಸಮಚಿತ್ತವುಳ್ಳ ಪರಿಪೂರ್ಣ ವ್ಯಕ್ತಿಯನ್ನು ಅರ್ಜುನನ ಮನಸ್ಸಿನಲ್ಲಿ ಸುಂದರವಾದ ಶಬ್ದಗಳ ಮೂಲಕ ಚಿತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ. ಗೊಂದಲಕ್ಕೆ ಸಿಲುಕಿ ಪರಿತಪಿಸುತ್ತಿರುವ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಸ್ತುತಿ ಮಾಡುತ್ತಾನೆ. ಅಂತಹ ವ್ಯಕ್ತಿಯು ಒಂದು ನದಿ ದಡದ ಮೇಲಿರುವ ನಿಷ್ಕ್ರಿಯ ಕಲ್ಲು ವಿಗ್ರಹವಲ್ಲ, ತನ್ನ ಕಾಲದ ಜನತೆಗೆ ಮಾರ್ಗದರ್ಶನ ನೀಡುವ ಚೈತನ್ಯ ಭರಿತ ಗುರು ಎಂದು ತುಂಬು ಉತ್ಸಾಹದಿಂದ ಹೇಳುತ್ತಿದ್ದಾನೆ. ಸಾಮಾನ್ಯವಾಗಿ ಮಾನವನು ಬಾಹ್ಯ ಪ್ರಪಂಚದಲ್ಲಿಯ ಘಟನೆಗಳಿಂದಾಗಿ ತಳಮಳಗೊಳ್ಳುವುದಿಲ್ಲ, ಇಲ್ಲವೇ ಖಿನ್ನನಾಗುವುದಿಲ್ಲ. ಅವುಗಳಲ್ಲಿ ತಾನು ತಾದಾತ್ಮ್ಯವನ್ನು ಪಡೆದು ಆಮೇಲೆ ಅಳುತ್ತಾನೆ. ಪಟ್ಟಣದಲ್ಲಿ ಯಾರಾದರೂ ಮರಣ ಹೊಂದಿದರೆ ನನಗೇನು ಅದರಿಂದ ದುಃಖವಿಲ್ಲ, ಆದರೆ ನನ್ನ ತಂದೆ ಮರಣ ಹೊಂದಿದರೆ ಅದು ನನಗೆ ದುಃಖಕಾರಿ. ಮಾನವನ ಸಾವೇನು ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನಾಗಲಿ ಗೊಂದಲವನ್ನಾಗಲಿ ಉಂಟು ಮಾಡುವುದಿಲ್ಲ. ಆದರೆ ನನ್ನ ಮನಸ್ಸು ಮರಣ ಹೊಂದಿದ ವ್ಯಕ್ತಿಯಲ್ಲಿ ಸಂಬಂಧ ಕಲ್ಪಿಸಿದರೆ ಮಾತ್ರ ಹಾಗಾಗುವುದು. ತನ್ನ ಮನಸ್ಸನ್ನು ಗೆದ್ದಿರುವ ಪರಿಪೂರ್ಣ ಮಾನವನಿಗೆ, ಅಂದರೆ ಆತ್ಮಾನುಭವ ಪಡೆದಿರುವಾತನಿಗೆ, ಪ್ರಿಯವಾದದ್ದು ದೊರಕಿದರೂ ಒಂದೇ, ಅಪ್ರಿಯವಾದದ್ದು ದೊರಕಿದರೂ ಒಂದೇ. ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಮಾನವನು ಒಂದು ಮರದ ಗೊಂಬೆಯ ಹಾಗೆ ಅಥವಾ ಕಬ್ಬಿಣದ ವಿಗ್ರಹದ ಹಾಗೆ ಬಾಹ್ಯ ಘಟನೆಗಳಿಗೆ ಅದು ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಲಾರದಷ್ಟು ಜಡ ಎಂದರ್ಥವಲ್ಲ. ಅವನು ಸುಸಂಸ್ಕೃತನು, ತನ್ನಲ್ಲಿ ಸಮತ್ವವನ್ನು ಹೊಂದಿರುತ್ತಾನೆ, ಅದನ್ನು ಸುಲಭವಾಗಿ ಕಳೆದುಕೊಳ್ಳಲಾರ ಎಂದರ್ಥ. ಅಂತಹ ದೇವ ಮಾನವನ ಸ್ಥಿರ ಚಿತ್ತವನ್ನು ಬಾಹ್ಯ ಪ್ರಪಂಚದ ಯಾವ ಘಟನೆಯು ಅಥವಾ ಯಾವ ವಸ್ತುವು ಅಲುಗಾಡಿಸಲಾರದು. ಆತನ ಬುದ್ಧಿಯು ಅಹಂಕಾರ ಭಾವದಿಂದ ಕಲುಷಿತವಾಗದೆ, ತಪ್ಪು ಗ್ರಹಿಕೆಯಿಂದ ಮಲಿನವಾಗದೆ ಸ್ಥಿರವಾಗಿರುತ್ತದೆ. ಪರಮಾತ್ಮನು ಇಲ್ಲಿ ವಿವರಿಸಿರುವ ಸುಂದರ ಶೈಲಿಯನ್ನು ನೋಡಿ ಯಾವಾತನು ಒಳ್ಳೆಯದು ಮತ್ತು ಕೆಟ್ಟದ್ದರಿಂದ ವಿಚಲಿತನಾಗುವುದಿಲ್ಲವೋ ಅಂತಹವನ ಬುದ್ಧಿ ಸ್ಥಿರವಾಗಿರುತ್ತದೆ. ಯಾವಾತನ ಬುದ್ಧಿ ಸ್ಥಿರವಾಗಿರುತ್ತದೋ ಅಂತಹವನ ಮೋಹವೆಲ್ಲ ಕೊನೆಗೊಂಡಿರುತ್ತದೆ. ಎಲ್ಲಾ ಮೋಹಗಳು ಕೊನೆಗೊಂಡಾಗ ಅಂತಹ ಬುದ್ಧಿಯು ಬ್ರಹ್ಮನನ್ನು ತಿಳಿಯಲು ಸಾಧನವಾಗುತ್ತದೆ. ಯಾವಾತನು ಬ್ರಹ್ಮನನ್ನು ತಿಳಿಯುತ್ತಾನೋ ಅವನೇ ಬ್ರಹ್ಮನಾಗುತ್ತಾನೆ. ಆದ್ದರಿಂದ ಅವನು ಬ್ರಹ್ಮ ಪ್ರಜ್ಞೆಯಲ್ಲೇ ನೆಲೆಸುತ್ತಾನೆ. ಅವನು ದೇವ ಮಾನವನಂತೆ ಭೂಮಿಯ ಮೇಲೆ ಓಡಾಡುತ್ತಾ ಆನಂದದಿಂದ ಜೀವಿಸುತ್ತಾನೆ. ಅದೂ ಅಲ್ಲದೆ ಬ್ರಹ್ಮನಲ್ಲಿ ನೆಲೆಸಿದಾಗ ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಅಂತಹವನು ಬಾಹ್ಯ ಸಂಪರ್ಕಕ್ಕೆ ಅಸಂಗನಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ. ಬ್ರಹ್ಮ ಜ್ಞಾನದಲ್ಲೇ ನೆಲೆ ನಿಂತು ಕೊನೆಯಿಲ್ಲದ ಆನಂದವನ್ನು ಪಡೆಯುತ್ತಾನೆ. ಮೇಲಿನ ಶ್ಲೋಕವು ಅಪಕ್ವ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಕ್ಕಿಲ್ಲ. ಆಧ್ಯಾತ್ಮಿಕ ಬದುಕೆಂದರೆ ಕಲ್ಲಿನಂತೆ ಯಾವ ಪ್ರತಿಕ್ರಿಯೆಯನ್ನೂ ವ್ಯಕ್ತಪಡಿಸದೆ ಬದುಕುವ ನಿಸ್ಸಾರ ಜೀವನ ಎಂದು ಅವನು ತಿಳಿಯಬಹುದು. ನಿಜವಾದ ಜ್ಞಾನಿಯ ಲಕ್ಷಣ ಅದಾಗಿದ್ದರೆ ನಮ್ಮಲ್ಲಿ ಬಹುತೇಕ ಮಂದಿ ಈಗಲೇ ಆಧ್ಯಾತ್ಮಿಕ ಸಾಧನೆಗಳಿಗೆಲ್ಲ ನಮಸ್ಕಾರ ಹೊಡೆಯುತ್ತಿದ್ದರು. ಹಾಗಿರುವಾಗ ಈ ರೀತಿಯ ಅಲ್ಪ ಸ್ವಲ್ಪ ಸುಖವನ್ನು ಗಳಿಸುವುದಾದರೂ ಮೇಲು, ಆ ನಿಸ್ಸಾರ ಜ್ಞಾನಿಯ ಬದುಕು ಬೇಡ ಎಂದು ಅವನು ವಾದ ಹೂಡುವುದು ಸಹಜವೇ. ಈ ಅನುಮಾನವು ಕೇವಲ ಅತಿಶಯೋಕ್ತಿಯಲ್ಲ. ಎಷ್ಟೋ ಸಾಧಕರು ಈ ಮಾತನ್ನು ಹೇಳಿದ್ದೂ ಇದೆ. ಆಧ್ಯಾತ್ಮ ವಿಚಾರವನ್ನು ಮಾಡಲು ತೊಡಗುವ ಎಲ್ಲ ಸಾಧಕರು ಸ್ಪಷ್ಟವಾದ ಬುದ್ಧಿಯನ್ನು ಹೊಂದಿರುವವರೇ.
ಹಾಗಿರುವಾಗ ಅವರೆಲ್ಲರಿಗೂ ಈ ರೀತಿಯ ಅನುಮಾನ ಬಂದೇ ಬರುತ್ತದೆ. ಯಾವ ಗುರುವು ಈ ಪ್ರಶ್ನೆಗಳನ್ನು ಕಡೆಗಣಿಸುವ ಹಾಗಿಲ್ಲ. ಆಚಾರ್ಯ ಕೃಷ್ಣನೂ ಸಹ ಈ ಶ್ಲೋಕದಲ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಾನೆ. ಬಾಹ್ಯ ವಿಷಯಗಳಿಂದ ಸಂಪೂರ್ಣವಾಗಿ ಅಸಕ್ತನಾದವನು, ಬಾಹ್ಯ ವಿಷಯಗಳಿಂದ ಸಂಪೂರ್ಣವಾಗಿ ಅಸಕ್ತ ಅಂದರೆ ನಿರಾಸಕ್ತನಾದವನು ಪರಮಾನಂದವನ್ನು ಗಳಿಸುತ್ತಾನೆ ಎಂದು ಹೇಳಿದೆ. ಆತ್ಮಜ್ಞಾನವನ್ನು ಗಳಿಸುವಲ್ಲಿ ಅನಾತ್ಮವಾದವುಗಳನ್ನೆಲ್ಲ ಇದು ಇದಲ್ಲ ಎಂದು ದೂರೀಕರಿಸುವುದು ಪದ್ಧತಿ. ಆದರೆ ಈ ವಿಧಾನದ ಮೂಲಕ ಕೊನೆಗೆ ನಾವು ಶೂನ್ಯತ್ವಕ್ಕೆ ಹೋಗಿ ತಲುಪುವುದಿಲ್ಲ. ಅನಾತ್ಮಗಳನ್ನೆಲ್ಲ ದಾಟಿ ಆತ್ಮನಲ್ಲಿ ನಿಲ್ಲುತ್ತೇವೆ. ಕನಸಿನ ವ್ಯಕ್ತಿತ್ವವನ್ನೆಲ್ಲ ತ್ಯಜಿಸಿದಾಗ ಅವನೇನು ಅಭಾವನಾಗುವುದಿಲ್ಲ. ಅದರ ಬದಲು ತಾನು ಚೈತನ್ಯವುಳ್ಳ ಎಚ್ಚರದವನು ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಅದರಂತೆಯೇ ಬಾಹ್ಯ ಪ್ರಪಂಚದೊಡನೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಸಂಪರ್ಕವು ಖಚಿತವಾಗಿ ಕಿತ್ತು ಹೋದಾಗ ಆತ್ಮ ಸ್ವರೂಪದಲ್ಲಿ ಹೋಗಿ ನಿಂತಿರುತ್ತೇವೆ. ಸಾಧಕನು ಧ್ಯಾನ ಮಾಡುವಾಗಲಾದರೂ ಸಹ ಬಾಹ್ಯ ಪ್ರಪಂಚದಿಂದ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಹಿಂದೆಗೆದುಕೊಂಡರೆ ತನ್ನ ಅವಿನಾಶಿ ಆತ್ಮನಲ್ಲೇ ನೆಲೆ ನಿಲ್ಲುತ್ತಾನೆ. ಬಾಹ್ಯ ಪ್ರಪಂಚದ ವಿಷಯಗಳಿಂದ ಇಂದ್ರಿಯಗಳನ್ನು ಏಕೆ ಹಿಂದೆಗೆಯಬೇಕು ಎಂದರೆ, ಈ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕದಿಂದ ಉತ್ಪನ್ನವಾಗುವ ಭೋಗಗಳು ದುಃಖಕ್ಕೆ ಕಾರಣವಾಗುತ್ತವೆ. ಏಕೆಂದರೆ ಅವುಗಳು ಅಂದರೆ ಆ ಭೋಗಗಳು ಆದಿಯೂ ಅಂತ್ಯವೂ ಉಳ್ಳವುಗಳು. ಎಲೈ ಕುಂತಿ ಕುಮಾರನೇ, ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ. ಸಾಧಕರಾಗಿ ನಾವು ನಮ್ಮ ಸ್ವಭಾವವೇ ಆದ ಆತ್ಮನ ಅನಂತ ಪರಮಾನಂದವನ್ನು ಅನುಭವಿಸಲು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರಬೇಕಾಗುತ್ತದೆ. ಸಾಧಾರಣ ಬುದ್ಧಿವಂತನೂ ಸಹ ಬಾಹ್ಯ ಪ್ರಪಂಚದಲ್ಲಿ ತನ್ನ ಆನಂದವನ್ನು ಅರಸುವುದು ಲಾಭದಾಯಕವೇನಲ್ಲ ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಆರಂಭದಲ್ಲಿ ಸ್ವಲ್ಪ ಆನಂದವನ್ನು ಕೊಡುವ ವಸ್ತುವೇ ಕಾಲಕ್ರಮೇಣ ದುಃಖದ ಹೊಂಡವಾಗುತ್ತದೆ. ಮೊದಲನೆಯ ಲಾಡು ತಿಂದಾಗ ಸಿಕ್ಕಿದ ಆನಂದಕ್ಕೂ 25ನೆಯ ಲಾಡುವನ್ನು ತಿಂದಾಗ ಆಗುವ ಆನಂದಕ್ಕೂ ಬಹಳ ವ್ಯತ್ಯಾಸವಿದೆ. ವಿಷಯ ಸುಖಗಳು ಹೀಗೆ ಆರಂಭದಿಂದಲೂ ನೋವಿನತ್ತಲೇ ನಮ್ಮನ್ನು ಸೆಳೆಯುತ್ತವೆ. ವಿಷಯ ವಸ್ತುಗಳೆಂದರೆ ವಿಷಪೂರಿತ ಗುಳಿಗೆಗಳೇ ಸರಿ. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ. ಹೇಗೆ ಇಂದ್ರಿಯ ವಿಷಯಗಳು ಮತ್ತು ಅವುಗಳ ಆನಂದವು ಸ್ವಭಾವತಃ ಮಿತಿಯುಳ್ಳದ್ದಾಗಿದ್ದು ವಿವೇಕಿಯನ್ನು ಆಕರ್ಷಿಸುವುದಿಲ್ಲ ಎಂಬ ಭಾವವನ್ನು ಕೃಷ್ಣನು ಅರ್ಜುನನಿಗೆ ಸುಂದರವಾಗಿ ಹೇಳುತ್ತಿದ್ದಾನೆ. ಮಾನವನು ವಿವೇಕಿಯಾಗಿದ್ದರೆ ಅವನಿಗೆ ಪೂರ್ಣ ತೃಪ್ತಿ ಬೇಕು. ಮಿತವುಳ್ಳ ವಿಷಯಗಳಾದರೂ ಹೆಚ್ಚಿನ ತೃಪ್ತಿಯನ್ನು ಆನಂದವನ್ನೂ ಕೊಡುವ ಭರವಸೆ ಕೊಡುತ್ತಾ ನಮ್ಮನ್ನು ಇಂದ್ರಿಯ ಭೋಗದತ್ತ ಎಳೆಯುತ್ತಾ ಏದುಸಿರು ಬಿಡುವಂತೆ ಮಾಡಿ ಸಂಪೂರ್ಣ ತೃಪ್ತಿಗೋಸ್ಕರ ಹಳ್ಳದಿಂದ ಹಳ್ಳಕ್ಕೆ, ಕೊಳಚೆಯಿಂದ ಕೊಳಚೆಗೆ ಅಟ್ಟುತ್ತವೆ. ಹಿಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಪರಿಶುದ್ಧವಾದ ಆನಂದವನ್ನು ಆತ್ಮಾನುಭವದಲ್ಲಿ ಮಾತ್ರ ಗಳಿಸಬಹುದು. ಈ ಆನಂದವನ್ನು ಗಳಿಸುವಲ್ಲಿ ನಮ್ಮನ್ನು ಮೋಸಗೊಳಿಸುವ ಒಬ್ಬ ಶತ್ರುವಿದ್ದಾನೆ. ಈ ಶತ್ರುವನ್ನು ಓಡಿಸಲು ಅಂದರೆ ಆತ್ಮಾನುಭವವನ್ನು ಗಳಿಸುವಾಗ ಆತ್ಮಾನುಭವದ ಆನಂದದಲ್ಲಿ ಕೂಡ ನಮ್ಮನ್ನು ಮೋಸಗೊಳಿಸುವಂತಹ ಶತ್ರುವಿದ್ದಾನೆ. ಆ ಶತ್ರುವನ್ನು ಓಡಿಸಲು ಬಹಳಷ್ಟು ಪ್ರಯತ್ನ ಮಾಡಬೇಕೆಂದು ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ. ಶಕ್ನೋತಿ ಹೈವ ಯಸ್ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯಾವಾತನು ಈ ಜನ್ಮದಲ್ಲಿಯೇ ಅಂದರೆ ದೇಹವನ್ನು ಬಿಡುವ ಮುನ್ನವೇ ಮರಣ ಅಂದರೆ ಬಯಕೆ ಮತ್ತು ಕ್ರೋಧ, ದೇಹವನ್ನು ಬಿಡುವ ಮುನ್ನವೇ ಎಂದರೆ ಮರಣ, ಬಯಕೆ ಮತ್ತು ಕ್ರೋಧದಿಂದ ಉಂಟಾದ ಪ್ರಚೋದನೆಯನ್ನು ತಡೆಯಬಲ್ಲನೋ ಅವನೇ ಯೋಗಿಯು, ಅವನೇ ಸುಖಿಯು. ಪರಿಪೂರ್ಣ ವ್ಯಕ್ತಿ ಹಾಗೂ ಅವನ ಬದುಕನ್ನು ಅತಿ ಉತ್ಸಾಹದಿಂದ ವರ್ಣಿಸಿದ ಕೃಷ್ಣನು ಇದೀಗ ಆ ಸ್ಥಿತಿಯನ್ನು ಸಾಧಿಸುವಲ್ಲಿ ಇರುವ ಅಡಚಣೆಗಳ ಬಗ್ಗೆ ಎಚ್ಚರ ನೀಡುತ್ತಾನೆ. ಅದಕ್ಕೆ ಎಷ್ಟೆಲ್ಲ ಸಾಧನೆಗಳನ್ನು ನಾವು ಮಾಡಬೇಕಾಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡುತ್ತಿದ್ದಾನೆ. ನನ್ನ ಮುತ್ತಾತ
ಒಬ್ಬ ಶ್ರೇಷ್ಠ ಪಿಟೀಲು ವಾದ್ಯಗಾರನಾಗಿದ್ದ ಎಂದಿಟ್ಟುಕೊಳ್ಳೋಣ. ಆತನ ಪಿಟೀಲು ಇದುವರೆಗೆ ರಕ್ಷಿಸಲ್ಪಟ್ಟು ನನ್ನ ಮನೆಯಲ್ಲಿ ಪೂಜಿಸಲ್ಪಡುತ್ತಿದ್ದು, ನಾನು ಈಗ ಸಂಗೀತಕ್ಕೆ ತಲೆದೂಗುವಷ್ಟು ಜ್ಞಾನ ಸಂಪಾದಿಸಿದ್ದೇನೆ. ಕೂಡಲೇ ನನಗೊಂದು ಕಲ್ಪನೆ ಬಂದು, ನನ್ನ ಮುತ್ತಾತನ ಪಿಟೀಲನ್ನು ನುಡಿಸಿ ಬೆಳಗಾಗುವುದರೊಳಗೆ ಶ್ರೇಷ್ಠ ಸಂಗೀತಗಾರನಾಗಬಾರದೇಕೆ ಎಂದು ಅಂದುಕೊಂಡು ಪುರಾತನವಾದ ನೆಚ್ಚಿನ ವಾದ್ಯವನ್ನು ಕೈಗೆ ತೆಗೆದುಕೊಂಡು ನೇರವಾಗಿ ನಾನು ನುಡಿಸಿದರೆ ಅದರಿಂದ ಕೇವಲ ಗಲಾಟೆಯಾದೀತು. ಏಕೆಂದರೆ ಆ ಸ್ಥಿತಿಯಲ್ಲಿ ಪಿಟೀಲನ್ನು ನುಡಿಸುವ ಕಲೆಯನ್ನು ಇನ್ನೂ ನಾನು ಕಲಿತಿಲ್ಲ. ಮೊದಲು ಅದರ ಧೂಳು ಒರೆಸಬೇಕು, ಅದನ್ನು ಶುದ್ಧ ಮಾಡಬೇಕು, ಪ್ರಾಯಶಃ ತಂತಿಯನ್ನು ಜೋಡಿಸಬೇಕು ಹಾಗೂ ಶ್ರುತಿಗೊಳಿಸಬೇಕು. ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆಯಾದ ಮೇಲೆ ಅದನ್ನು ನುಡಿಸುವ ಕಲೆಯನ್ನು ಕಲಿಯಬೇಕು. ಅದೇ ರೀತಿಯಲ್ಲಿ ಇಂದಿನ ತನಕ ಬಹಳ ಕಾಲದಿಂದಲೂ ನಿರ್ಲಕ್ಷಿಸಿ ಶರೀರ, ಮನಸ್ಸು ಮತ್ತು ಬುದ್ಧಿಯ ಮೂಲಕ ಆತ್ಮನ ಆನಂದವನ್ನು ಪಡೆಯುತ್ತೇನೆಂದರೆ ಆಗದು. ಮೊದಲು ಅವನ್ನು ಹದಗೊಳಿಸಬೇಕು. ಅಂತಃಕರಣವನ್ನು ಸರಿಪಡಿಸುವ ತಂತ್ರವನ್ನೇ ಇಲ್ಲಿ ಬಹಳ ಸುಂದರವಾಗಿ ಭಗವಂತ ಕೃಷ್ಣನು ಹೇಳುತ್ತಿದ್ದಾನೆ. ಇಲ್ಲಿನ ಉಪದೇಶವು ಬಹಳ ಸರಳವಾಗಿ ಕಾಣುತ್ತದೆ. ಬಯಕೆ ಮತ್ತು ಕ್ರೋಧದಿಂದ ಉಂಟಾಗುವ ಮನಸ್ಸಿನ ವಿಕಾರವನ್ನು ಗೆಲ್ಲಬೇಕು. ಆಗ ಅವನು ಯೋಗಿಯಾಗುತ್ತಾನೆ. ಅಂದರೆ ಈ ಶರೀರದಲ್ಲಿ ಇರುವಾಗಲೇ ಮರಣದ ಮುನ್ನವೇ ಇದನ್ನು ಯಾರು ಸಾಧಿಸುತ್ತಾನೋ ಅವನೇ ಸುಖಿ ಪುರುಷ. ಈಗ ಇದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಬುದ್ಧಿಯ ತುತ್ತ ತುದಿಯಿಂದ ಮನಸ್ಸಿನ ಕಣಿವೆಗಳ ಮಾರ್ಗವಾಗಿ ಬಾಹ್ಯ ಪ್ರಪಂಚದ ವಸ್ತುವಿನತ್ತ ರಭಸದಿಂದ ಹರಿಯುವ ಆಲೋಚನೆಗಳನ್ನೇ ಬಯಕೆ ಎನ್ನುವುದು. ಈ ಬಯಕೆಯನ್ನು ಈಡೇರಿಸುವಲ್ಲಿ ಏನಾದರೂ ಅಡೆತಡೆಗಳು ಬಂದರೆ ಆಗ ಅದೇ ಬಯಕೆಯ ಅಲೆಯು ಕ್ರೋಧವಾಗಿ ಪರಿಣಮಿಸುತ್ತದೆ. ಈ ಎರಡು ಬಗೆಯ ವೃತ್ತಿಗಳೇ ನಮ್ಮ ಮನಸ್ಸನ್ನು ಕಲಕುವುದು. ಒಂದು ವಿಷಯಕ್ಕಾಗಿ ಎಷ್ಟು ತೀವ್ರವಾದ ಬಯಕೆ ಇರುತ್ತದೋ ಅದಕ್ಕೆ ಅಡ್ಡಿ ಉಂಟಾದಾಗ ಅಷ್ಟೇ ತೀವ್ರವಾದ ಕ್ರೋಧ ಉಂಟಾಗುತ್ತದೆ. ಯಾರು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅಂತಹವರಿಗೆ ಈ ಎರಡೂ ರಾಕ್ಷಸರನ್ನು ಗೆಲ್ಲಲು ಸಾಧ್ಯ. ಏಕೆಂದರೆ ಅವರಿಗೆ ರಾಗ ದ್ವೇಷಗಳು ಇರುವುದಿಲ್ಲ. ಎಲ್ಲಿ ರಾಗದ್ವೇಷಗಳು ಇಲ್ಲವೋ ಅಲ್ಲಿ ಅಹಂಕಾರವಿಲ್ಲ. ಅಹಂಕಾರ ನಾಶವಾದಲ್ಲಿ ಕಾಮ ಕ್ರೋಧಗಳಿಲ್ಲ. ಈ ಎರಡು ಪ್ರಬಲ ಪ್ರಚೋದನೆಗಳನ್ನು ಯಾರು ಗೆಲ್ಲುತ್ತಾನೋ ಅಂತಹವನು ಈ ಪ್ರಪಂಚದಲ್ಲಿ ಪೂರ್ಣ ಶಾಂತಿಯಿಂದ ಬದುಕುತ್ತಾನೆ. ಬಯಕೆ ಮತ್ತು ಕೋಪ ಇವೆರಡೂ ಪ್ರಬಲ ಪ್ರಚೋದನೆಗಳನ್ನು ತ್ಯಜಿಸಲು ಯಾರು ಕಲಿಯುತ್ತಾನೋ ಅಂತಹವನಿಗೆ ಮನುಷ್ಯ ಶರೀರದಲ್ಲೇ ಈ ವಿಷಯಗಳ ನಡುವೆಯೇ ಇದ್ದು ಸಂಪೂರ್ಣ ಆನಂದದಿಂದ ಬದುಕಲು ಸಾಧ್ಯವಿದೆ ಎಂದು ಕೃಷ್ಣನು ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಉಪದೇಶವೀಯುತ್ತಿದ್ದಾನೆ. ಇನ್ನು ಬ್ರಹ್ಮನಲ್ಲಿ ನೆಲೆಸಿರುವಂತಹವನು ಬ್ರಹ್ಮನನ್ನೇ ಪಡೆಯುತ್ತಾನೆ ಎಂದು ಭಗವಂತ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಯೋऽन्तಃ ಸುಖೋऽन्तರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋऽಧಿಗಚ್ಚತಿ. ಯಾವಾತನು ಆತ್ಮನಲ್ಲೇ ಇದ್ದು ಆನಂದವಾಗಿರುತ್ತಾನೋ, ಆತ್ಮನಲ್ಲೇ ನಲಿಯುತ್ತಿರುತ್ತಾನೋ ಮತ್ತು ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ ಅಂತಹ ಯೋಗಿಯು ತಾನೇ ಬ್ರಹ್ಮನಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಪರಿಪೂರ್ಣನಾದವನು ವಿಷಯ ಸುಖಗಳಲ್ಲಿ ವಿಹರಿಸುವುದಿಲ್ಲ ಎಂಬುದು ಕೃಷ್ಣನ ಮೇಲಿನ 3 ಶ್ಲೋಕಗಳಿಂದ ಸ್ಪಷ್ಟವಾಗುತ್ತದೆ. ಬಯಕೆ, ಮಾನಸಿಕ ಉದ್ವೇಗಗಳು ಮತ್ತು ಭಾವೋದ್ರೇಕಗಳಾವುವು ಅವನಿಗಿರುವುದಿಲ್ಲ. ಅವುಗಳನ್ನೆಲ್ಲ ತ್ಯಜಿಸಿ ಯೋಗಿಯು ಅತೀತವಾದ ಪರಮಾನಂದವನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಹೇಳುತ್ತಾನೆ. ಅಂತಹ ಸ್ಥಿತಿಯಲ್ಲಿರುವವನು ಆನಂದವನ್ನು ಅನುಭವಿಸುತ್ತಾನೆಯೇ ಎಂಬುದು ನಂಬಲು ಕಷ್ಟವಾಗುತ್ತದೆ. ಏಕೆಂದರೆ ಆನಂದವನ್ನು ಕೊಡುವ ಉಪಕರಣಗಳನ್ನೆಲ್ಲ ಆತ ತ್ಯಜಿಸಿರುತ್ತಾನೆ. ಆನಂದವನ್ನು ಗಳಿಸಲು ಅವನಿಗೆ ಬೇರೆ ಯಾವ ಕ್ಷೇತ್ರವೂ ಇಲ್ಲ. ಆಹಾರವನ್ನೂ ತ್ಯಾಗ ಮಾಡಿದ ಮೇಲೆ ತಿನ್ನುವುದರಲ್ಲಿ ಆನಂದವಾದರೂ ಇರುವುದು ಹೇಗೆ? ವಿಷಯ ಪ್ರಪಂಚವನ್ನೆಲ್ಲ ತ್ಯಜಿಸಿಬಿಟ್ಟ ಕೂಡಲೇ ಆನಂದವನ್ನು ಪಡೆಯಬಹುದು ಎನ್ನುವುದು ತರ್ಕಬದ್ಧವಾದ ಮಾತಲ್ಲ. ನಿದ್ದೆಯಂತೆ ಅದು ಜಾಡ್ಯದ ಪರಮಾವಧಿಯೋ ಏನೋ, ಆದರೆ ಪ್ರತಿಯೊಬ್ಬನೂ ಬಯಸುವುದು ಪೂರ್ಣ ಆನಂದವನ್ನು. ಇದನ್ನು ಗಳಿಸುವುದು ಹೇಗೆ? ಹಿಂದಿನ 3 ಶ್ಲೋಕಗಳಲ್ಲಿ
ಕೃಷ್ಣನ ಪ್ರತಿಪಾದನೆಯನ್ನು ನಂಬುವುದು ಎಂದರೆ ಉತ್ಪ್ರೇಕ್ಷೆಯಾಗುತ್ತದಷ್ಟೇ. ಇಂತಹ ಅನುಮಾನಗಳನ್ನು ತೊಡೆದುಹಾಕಲು ಭಗವಂತನು ಇಲ್ಲಿ ಆತ್ಮದರ್ಶನದಿಂದ ಉಂಟಾಗುವ ಲಾಭವನ್ನು ತಿಳಿಸುತ್ತಿದ್ದಾನೆ. ಜೀವವು ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ಆತ್ಮನಿಂದ ಆತ್ಮನಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಸಾಧಕನು ಅಸಕ್ತನಾಗಿ ಬಾಹ್ಯ ಪ್ರಪಂಚದ ವಿಷಯಗಳಲ್ಲಿ ವ್ಯವಹರಿಸುತ್ತಿದ್ದು ಯಾವ ರೀತಿಯ ತೊಂದರೆಗೂ ಒಳಗಾಗದೆ ಬದುಕುತ್ತಾನೆ. ಅವನ ಆಂತರಿಕ ಅನುಭವವು ವರ್ಣನಾತೀತವಾದುದು. ಅವನಿಗೆ ಜೀವನವೆಂದರೆ ಒಂದು ಆಟ. ಲೀಲಾಜಾಲವಾಗಿ ಅವನು ಬಾಳನ್ನು ನಡೆಸುತ್ತಾನೆ. ಅವನ ಆಂತರ್ಯವು ಶುದ್ಧ ಪ್ರಜ್ಞೆಯ ಬೆಳಕಿನಿಂದ ತುಂಬಿರುತ್ತದೆ. ಅಂತಹವನ ಮನಸ್ಸು ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುತ್ತದೆ. ಅವನು ಸಂಪೂರ್ಣವಾಗಿ ಮನಸ್ಸನ್ನು ಗೆದ್ದವನು. ತನಗೆ ಬೇಕಾದಾಗ ಹೊರಪ್ರಪಂಚಕ್ಕೆ ಬರುವನು. ತನಗೆ ಬೇಕಾದಾಗ ಒಳಗೆ ಆತ್ಮನಲ್ಲಿಗೆ ಹೋಗಿ ನೆಲೆಸುವನು. ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ಈತ ಬ್ರಹ್ಮಾನಂದದಲ್ಲೇ ಸದಾ ಇರುತ್ತಾನೆ. ಅದು ಅಲ್ಲದೆ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡಿರುವ, ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡ, ದ್ವೈತ ಭಾವನೆಗಳೆಲ್ಲ ನಾಶವಾಗಿರುವ, ಜಿತೇಂದ್ರಿಯರಾದ ಮತ್ತು ಎಲ್ಲಾ ಜೀವಿಗಳಿಗೂ ಹಿತವನ್ನೆಸಗುವುದರಲ್ಲೇ ನಿರತರಾಗಿರುವ ಇಂತಹ ಋಷಿಗಳು ಮೋಕ್ಷವನ್ನು ಅಂದರೆ ಬ್ರಹ್ಮನಿರ್ವಾಣವನ್ನು ಪಡೆಯುತ್ತಾರೆ. ಪರಿಪೂರ್ಣ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿರುವುದರಿಂದ ತನ್ನ ಮನಸ್ಸಿನ ಪಾಪಗಳನ್ನೆಲ್ಲ ಕಳೆದುಕೊಂಡಿರುತ್ತಾನೆ. ಆತ್ಮಾನಾತ್ಮ ವಿಚಾರದ ಮೂಲಕ ಅವನು ಮನಸ್ಸನ್ನು ಆವರಿಸಿರುವ ಅಜ್ಞಾನವನ್ನು ಮತ್ತು ವಿಕ್ಷೇಪವನ್ನು ತೊಡೆದು ಹಾಕಿರುವುದರಿಂದ ಅವನು ಆತ್ಮ ಸಾಮ್ರಾಜ್ಯವನ್ನು ಪಡೆಯುತ್ತಾನೆ. ಆತ್ಮ ದರ್ಶನವಾದವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಶಯಗಳಿಗೆ ಎಡೆಯಿಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅಂತಹವನು ಜೀವಿಸಿರುವಾಗ ಅವನ ಕರ್ತವ್ಯಗಳೇನು? ಈ ಲೋಕದಲ್ಲಿ ಶರೀರ ಬಿದ್ದು ಹೋಗುವವರೆಗೆ ಅವನ ಕರ್ತವ್ಯಗಳೇನು? ಅಂತಹ ವ್ಯಕ್ತಿ ಈ ಲೋಕದಲ್ಲಿ ಹುಚ್ಚನಂತೆ ಅಲೆಯುತ್ತಾ ಇರುತ್ತಾನೆಯೋ ಇಲ್ಲವೋ ಶಿಲೆಯಂತೆ ಎಲ್ಲೋ ಒಂದೆಡೆ ಇರುತ್ತಾನೆಯೋ, ಅಥವಾ ಸಮಾಜಕ್ಕೆ ಕಂಟಕನಾಗಿ ಖಿನ್ನತೆಯ ಹಾಗೂ ನಿರಾಶೆಯ ಪ್ರತೀಕವಾಗಿರುತ್ತಾನೆಯೋ? ಹಿಂದೂ ಋಷಿಗಳು ಅಂತಹ ನಿರ್ಜೀವ ಬದುಕಿನ ಗುರಿಯನ್ನು ಎಲ್ಲೂ ಸೂಚಿಸಿಲ್ಲ. ಅವನು ಎಲ್ಲರ ಹಿತಕ್ಕಾಗಿ ತನ್ನ ಜೀವನವನ್ನು ಸವೆಯಿಸುವನು ಎಂದು ಕೃಷ್ಣನು ಹೇಳುತ್ತಾನೆ. ಪ್ರೇಮಮಯ ಬದುಕು ಅವನದು. ಅವನು ತನ್ನ ಸುತ್ತಲೂ ಇರುವವರ ಅಜ್ಞಾನವನ್ನು ಹೋಗಲಾಡಿಸಲು, ಅವರಿಗೆ ಆತ್ಮದರ್ಶನ ಮಾಡಿಸಲು ಸತತವಾಗಿ ಪ್ರಯತ್ನಿಸುತ್ತಿರುತ್ತಾನೆ. ಹೀಗೆ ಅವನು ಎಲ್ಲಾ ಜೀವಿಗಳ ಒಳಿತಿಗಾಗಿ ಬದುಕುತ್ತಿರುತ್ತಾನೆ. ಈ ಲೋಕ ಸೇವೆಯೇ ಅವನ ವಿಹಾರವಾಗುತ್ತದೆ. ಅದಕ್ಕಾಗಿ ತನ್ನ ಶರೀರ ಮತ್ತು ಬುದ್ಧಿಯನ್ನು ಅರ್ಪಿಸಿ ತಾನು ಶಾಂತಿಯಿಂದ ಇದ್ದು ಇತರರಿಗೆ ಶಾಂತಿಯನ್ನು ಪ್ರದಾನ ಮಾಡುತ್ತಾನೆ. ಅದು ಅಲ್ಲದೆ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ವಿಯುಕ್ತರಾದ ಇಂತಹ ಯತಿಗಳಿಗೆ ಹಾಗೂ ಚಿತ್ತವನ್ನು ಸದಾ ಸಮತ್ವದಲ್ಲಿ ಇಟ್ಟುಕೊಂಡಿರುವ ಇಂತಹ ಆತ್ಮವೇತ್ತರಿಗೆ ಬ್ರಹ್ಮ ನಿರ್ವಾಣವು ಅಂದರೆ ಬ್ರಾಹ್ಮಿ ಸ್ಥಿತಿ ಕೂಡಲೇ ಪ್ರಾಪ್ತಿಯಾಗುತ್ತದೆ. ಪ್ರೇಮವೇ ಮೂರ್ತಿವೆತ್ತ ಸ್ವರೂಪ ಈ ಮಹಾತ್ಮನದು. ಲೋಕ ಸೇವೆಯಲ್ಲಿ ತನ್ನ ಜೀವನವನ್ನು ಸವೆಸುವ ಇವನು ದೀನ ದಲಿತರ ಉದ್ಧಾರಕ್ಕಾಗಿ ಆನಂದದಿಂದ ಶ್ರಮಿಸುವನು. ಅಜ್ಞಾನದಲ್ಲಿರುವ ಜನತೆಯನ್ನು ಸರಿಯಾದ ಮಾರ್ಗಕ್ಕೆ ಅವರು ಬರುವಂತೆ ಮಾರ್ಗದರ್ಶನವೀಯುವನು. ಅನಾರೋಗ್ಯದಿಂದಿರುವವರ ಹಾಗೂ ನರಳುತ್ತಿರುವವರ ನಡುವೆ ಕೆಲಸ ಮಾಡುವ ವೈದ್ಯನು ಹೇಗೆ ತಾನು ರೋಗಗಳಿಗೆ ಹಾಗೂ ದುಃಖಗಳಿಗೆ ಬಲಿಯಾಗುವುದಿಲ್ಲವೋ ಹಾಗೆಯೇ ನಿರ್ಭಾಗ್ಯರು, ಕಾಮಾತುರರು, ಸಂಯಮಹೀನರು, ಇಂದ್ರಿಯ ಭೋಗಾಸಕ್ತರು ಮತ್ತು ವಿಶ್ವಾಸಘಾತುಕರೇ ಮುಂತಾದ ಜನರ ನಡುವೆ ಕೆಲಸ ಮಾಡುವ ಈ ಮಹಾತ್ಮನ ಮನಸ್ಸು ವಿಹ್ವಲವಾಗುವುದಿಲ್ಲ. ವಿಷಪೂರಿತವಾದ ವಿಷಯ ಪ್ರಪಂಚದಲ್ಲಿ ಅವನು ಜೀವಿಸುತ್ತಿದ್ದರೂ ಅವನು ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಹೇಗೆ ಬದುಕುತ್ತಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ.
ಸಾಧಕನು ತನ್ನ ಪ್ರಯತ್ನದಿಂದ ತನ್ನನ್ನು ಮೋಹಗೊಳಿಸುವ ಇಂದ್ರಿಯ ವ್ಯಾಪಾರದಿಂದ ಬಿಡುಗಡೆ ಹೊಂದಿ ತನ್ನಲ್ಲಿನ ಕಾಮ ಕ್ರೋಧಗಳ ಪ್ರಚೋದನೆಗಳನ್ನು ಗೆದ್ದು ತನ್ನ ಅಂತರಂಗದಲ್ಲಿ ಉದ್ಭವವಾಗುವ ಹಾಗೂ ಹೊರಗಿನಿಂದ ಬರುವ ಎಲ್ಲಾ ಬೆದರಿಕೆಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಪಡೆಯುವುದಾದರೆ ಅಂತಹವನಿಗೆ ಆತ್ಮದರ್ಶನವು ಕಟ್ಟಿಟ್ಟ ಗಂಟು ಎಂದು ಕೃಷ್ಣನು ಹೇಳುತ್ತಾನೆ. ಅಂತಹ ಮಹಾತ್ಮನು ಧ್ಯಾನದ ಮೂಲಕ ಹೇಗೆ ತನ್ನ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ? ಹೀಗಿರುವಂತಹ ವ್ಯಕ್ತಿ ಹೇಗೆ ಧ್ಯಾನದ ಮೂಲಕ ತನ್ನ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಪರಮಾತ್ಮನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಯಾವನು ಎಲ್ಲ ಬಾಹ್ಯ ಸಂಪರ್ಕಗಳನ್ನು ಕಡಿದು ಹಾಕಿ ನೆಟ್ಟ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಹೊಳ್ಳೆಗಳ ಮೂಲಕ ಸರಿದಾಡುವ ಪ್ರಾಣಾಪಾನಗಳನ್ನು ಸಮನ್ವಯಗೊಳಿಸಿ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ಬುದ್ಧಿಯನ್ನು ಯಾವಾಗಲೂ ವಶದಲ್ಲಿಟ್ಟುಕೊಂಡು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಬಯಕೆ, ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವನೋ ಆ ಮುನಿಯು ಮೋಕ್ಷವನ್ನು ಪಡೆಯುತ್ತಾನೆ. ಈ 2 ಶ್ಲೋಕಗಳಲ್ಲಿ ಭಗವಂತನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುವ ಧ್ಯಾನ ಯೋಗವನ್ನು ಸಂಗ್ರಹವಾಗಿ ಹೇಳಿದ್ದಾನೆ. ಇದು ನಮ್ಮ ಸಾಂಪ್ರದಾಯಿಕ ಶೈಲಿ. ಅಧ್ಯಾಯ ಮುಗಿಯುತ್ತಿದ್ದಂತೆ ಮುಂದಿನ ಅಧ್ಯಾಯದ ಸಾರ ಏನು ಎಂಬುದನ್ನು ಕೊನೆಯ ಶ್ಲೋಕಗಳಲ್ಲಿ ಹೇಳುವುದು ಕ್ರಮ. ವ್ಯಕ್ತಿಯ ಲಕ್ಷಣಗಳನ್ನು ಮತ್ತು ಅವನು ಜೀವಿಸುವ ಜೀವನ ಶೈಲಿಯನ್ನು ಮೇಲಿನ2 ಶ್ಲೋಕಗಳು ನಮಗೆ ತೋರಿಸಿಕೊಡುತ್ತವೆ. ಸಾಧಕರು ಪರಿಪೂರ್ಣತೆಯ ಬದುಕನ್ನು ನಡೆಸಲು ಯಾವಾಗಲೂ ಕಾತುರರಾಗಿರುತ್ತಾರೆ. ಈ ಲೋಕದಲ್ಲಿ ಸಮರ್ಪಕವಾದ ಬದುಕನ್ನು ಬಾಳಬೇಕೆಂದು ಬಯಸುವ ಜನರು ಅವರು. ಅವರಿಗೆ ಅದನ್ನು ಸಾಧಿಸುವ ಬಗೆ ಹೇಗೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡುವ ಶಾಸ್ತ್ರ ಬೇಕು. ಪರಿಪೂರ್ಣವಾದ ಶಾಂತಿಯನ್ನು ಸಾಧಿಸುವುದು ಹೇಗೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಸಾಧಕರನ್ನು ಕಾಡುತ್ತಿರುತ್ತದೆ. ಅದಕ್ಕೆ ಉತ್ತರವನ್ನು ಸಂಕ್ಷೇಪದಲ್ಲಿ ಕೃಷ್ಣನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಪರಿಶ್ರಮಶೀಲ ಸಾಧಕನು ಇದರ ಪ್ರಯೋಜನವನ್ನು ಪಡೆಯಬಹುದು. ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಮತ್ತು ವಿಶದವಾಗಿ ಹೇಳದಿರುವ ಧ್ಯಾನದ ಬಗೆಗಿನ ವಿಹಂಗಮ ನೋಟ ಈ 2 ಶ್ಲೋಕಗಳು. ಬಾಹ್ಯ ಪ್ರಪಂಚದ ವಿಷಯಗಳು ತಾವಾಗಿಯೇ ನಮಗಾರಿಗೂ ತೊಂದರೆ ಮಾಡುವುದಿಲ್ಲ. ವಿಷಯಗಳೊಡನೆ ಮೋಹಕ ಸಂಪರ್ಕ ಬೆಳೆಸಿದಾಗ ಮಾತ್ರ ನಾವು ಬದುಕಿನಲ್ಲಿ ತೊಂದರೆಗೀಡಾಗುವುದು. ನದಿಯ ಅಥವಾ ಸಮುದ್ರದ ದಡದ ಮೇಲೆ ನಾವು ನಿಂತಿರುವವರೆಗೆ ನೀರಿನ ಅಲೆಗಳು ನಮ್ಮನ್ನು ಅಪ್ಪಳಿಸುವುದಿಲ್ಲ. ನಾವು ಅವುಗಳೊಡನೆ ಸಂಪರ್ಕ ಬೆಳೆಸಿದಾಗ ಮಾತ್ರ ಅತ್ತಿಂದಿತ್ತ ಎಸೆಯಲ್ಪಡುತ್ತೇವೆ. ರೂಪಗಳು, ಶಬ್ದಗಳು, ರುಚಿಗಳು, ವಾಸನೆಗಳು ಮತ್ತು ಸ್ಪರ್ಶಗಳು ನಿರಂತರವಾಗಿ ನಮ್ಮ ಮನಸ್ಸನ್ನು ಕದಡಲು ಪ್ರಯತ್ನಿಸುತ್ತವೆ. ಆದರೆ ನಾವು ಮಾನಸಿಕವಾಗಿ ಮೋಹಗೊಂಡಾಗ ದುಃಖಕ್ಕೊಳಗಾಗುತ್ತೇವೆ. ಆದ್ದರಿಂದ ನಾವು ಬಾಹ್ಯ ವಿಷಯಗಳಿಗೆ ಪ್ರವೇಶ ಕೊಡದಿದ್ದರೆ, ಕಿವಿ ಮುಚ್ಚಿಕೊಳ್ಳುವುದು ಮುಂತಾದ ಭೌತಿಕ ವಿಧಾನಗಳಿಂದ, ಅರ್ಥಾತ್ ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿ ವ್ಯವಹರಿಸುವುದಾದರೆ ಮಾನಸಿಕ ಸಮತ್ವವನ್ನು ಕಾಪಾಡಿಕೊಳ್ಳಲು ಸಾಧನವಾಗುತ್ತದೆ. ಇಂತಹ ಮನಸ್ಸಿನಿಂದ ಮಾತ್ರ ಧ್ಯಾನ ಸಾಧ್ಯ. ಈ ಶ್ಲೋಕದಲ್ಲಿ ಉಪಯೋಗಿಸಿರುವ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. 2 ಕಣ್ಣುಗಳ ದೃಷ್ಟಿಯು ಹುಬ್ಬುಗಳ ನಡುವೆ ಬರುವಂತೆ ಮಾಡಿ ಎಂದು ಇಲ್ಲಿ ಹೇಳಿದೆ. ಅದೇ ರೀತಿ ಕಣ್ಣುಗಳ 2 ಬೊಂಬೆಗಳನ್ನು ಮೇಲೆ ಆಕಾಶವನ್ನು ನೋಡುವಂತೆ ಇಟ್ಟುಕೊಳ್ಳುವವರು ಇದ್ದಾರೆ. ಇದರಿಂದ ಏನನ್ನು ಸಾಧಿಸಲು ಆಗದು. ಮಾತ್ರವಲ್ಲ, ಕಣ್ಣುಗಳೂ ಹಾಳಾಗಿ ಹೋದವು. ಆಚಾರ್ಯ ಶಂಕರರು ಇಲ್ಲಿ ಸ್ಪಷ್ಟವಾಗಿ ಇವ ಎಂಬ ಶಬ್ದವನ್ನು ಸೇರಿಸಿ ಕಣ್ಣುಗಳ ದೃಷ್ಟಿ 2 ಹುಬ್ಬುಗಳ ಮಧ್ಯೆ ನಿಲ್ಲುವ ಹಾಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಹಾಗೆ ಮಾಡುವುದರಿಂದ ಮನಸ್ಸು ಹೊರಗೆ ಓಡದೆ ಅದು ಹೆಚ್ಚಿನ ಏಕಾಗ್ರತೆಗೆ ಸಿಗುತ್ತದೆ. ನಮ್ಮ ಉಸಿರಾಟಕ್ಕೂ ಮತ್ತು ಮಾನಸಿಕ ಸ್ಪಂದನೆಗಳಿಗೂ ಲಯಬದ್ಧವಾದ ಸಂಬಂಧವಿದೆ.
ಮನಸ್ಸು ಹೆಚ್ಚು ಹೆಚ್ಚು ಗೊಂದಲಕ್ಕೊಳಗಾದಷ್ಟು ಹೆಚ್ಚು ಹೆಚ್ಚು ಏದುಸಿರು ಬಿಡುವುದನ್ನು ನಾವು ನೋಡುತ್ತೇವೆ. ನಮ್ಮ ಉಸಿರಾಡುವಿಕೆಯನ್ನು ಹತೋಟಿಯಲ್ಲಿಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಅದನ್ನೇ ಇಲ್ಲಿ ಮೂಗಿನ ಮೂಲಕ ಚಲಿಸುವ ಗಾಳಿಯನ್ನು ಸಮವಾಗಿಟ್ಟುಕೊಂಡು ಎಂದು ಹೇಳುವುದು. ಧ್ಯಾನಕ್ಕೆ ಸೂಕ್ತವಾದ ಮಾನಸಿಕ ವಾತಾವರಣವನ್ನು ಸೃಷ್ಟಿಸಲೆಂದೇ ಈ ಸೂಚನೆಗಳನ್ನು ಕೊಟ್ಟಿರುವುದು. ಮುಂದಿನ ಶ್ಲೋಕದಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಅಗತ್ಯವಾದ ಸೂಚನೆಗಳಿವೆ. ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಲು ಪ್ರಯತ್ನಿಸುವ ಸಾಧಕನು ಇಂದ್ರಿಯಗಳ ಹಸಿವನ್ನು, ಮಾನಸಿಕ ತಳಮಳಗಳನ್ನು ಮತ್ತು ಬೌದ್ಧಿಕ ಬಿರುಗಾಳಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಚಟುವಟಿಕೆಗಳನ್ನು ಆ ಕಡೆ ತಿರುಗಿಸಬೇಕೆಂದು ತಿಳಿಸಿದೆ. ಸಾಧಕನು ಇಚ್ಛೆ, ಭಯ ಮತ್ತು ಕ್ರೋಧಗಳನ್ನು ತ್ಯಜಿಸಬೇಕು ಎಂದು ಇಲ್ಲಿ ಹೇಳಿದೆ. ಈ ಮೂರೂ ಗುಣಗಳು ಒಂದಕ್ಕೊಂದು ಸಂಬಂಧವುಳ್ಳವುಗಳು. ಹಿಂದೆಯೇ ತಿಳಿಸಿದಂತೆ ಬಾಹ್ಯ ವಿಷಯದತ್ತ ಮನಸ್ಸು ಹರಿದು ಅದನ್ನು ಪಡೆಯಲು ಅಂದರೆ ಹಾಗೂ ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಳುವ ಆಲೋಚನೆಯೇ ಇಚ್ಛೆ ಅಥವಾ ಬಯಕೆ. ಎಲ್ಲಿ ಬಯಕೆ ಇದೆಯೋ ಅಲ್ಲಿ ಭಯವಿದ್ದೇ ಇರುತ್ತದೆ. ಒಂದು ವಸ್ತುವನ್ನು ನಾವು ಬಯಸುವುದಾದರೆ ಅದು ಎಲ್ಲಿ ಕಳೆದು ಹೋಗುತ್ತದೋ ಎಂಬ ದಿಗಿಲು ಇದ್ದೇ ಇರುತ್ತದೆ. ಅಥವಾ ನಾವು ಬಯಸಿದ ವಸ್ತುವನ್ನು ಪಡೆಯುವಲ್ಲಿ ಯಾವುದಾದರೂ ಅಡಚಣೆ ಬಂದರೆ ಆಗ ಕೋಪ ಸ್ವಾಭಾವಿಕ. ಈ ಮೂರು ಮಾನಸಿಕ ಉದ್ವೇಗಗಳಾದ ಬಯಕೆ, ಭಯ ಮತ್ತು ಕ್ರೋಧ ಇವುಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಆಗ ನಮ್ಮ ಅಂತಃಕರಣದ ಹುಚ್ಚು ಅಲೆದಾಟಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಂಡಂತೆಯೇ ಸರಿ. ಯಾರು ಬಯಕೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತರಾಗಿರುತ್ತಾರೋ, ಅರ್ಥಾತ್ ಯಾರು ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸಿರುತ್ತಾರೋ ಅಂತಹವರು ಆತ್ಮನಲ್ಲೇ ನೆಲೆಸಿರುತ್ತಾರೆ. ಅಂದರೆ ಅವರು ಸದಾ ಮುಕ್ತರಾಗಿಯೇ ಇರುತ್ತಾರೆ ಎಂದು ಪರಮಾತ್ಮನು ಹೇಳುತ್ತಾನೆ. ಅಂಥವನು ಎಂದೆಂದೂ ಮುಕ್ತನು ಎಂದು ಹೇಳುವಾಗ ಅಂತಹ ಸಾಧಕನಿಗೆ ಮುಕ್ತಿಯು ಹೆಚ್ಚು ದೂರವಿಲ್ಲ ಎಂದರ್ಥ. ನಾವು ಸಾಧಾರಣವಾಗಿ ರೊಟ್ಟಿ ಸುಡುತ್ತಿದ್ದೇವೆ ಎಂದಾಗ ನಿಜವಾಗಿಯೂ ನಾವು ಸುಡುತ್ತಿರುವುದು ಹಿಟ್ಟನ್ನು. ಅದು ಸುಟ್ಟ ಮೇಲೆ ರೊಟ್ಟಿಯಾಗುವುದು. ಅದೇ ರೀತಿ ಚಹದ ನೀರು ಕುದಿಯುತ್ತಿರುವಾಗಲೇ ಚಹಾ ತಯಾರಿಸುತ್ತಿದ್ದೇನೆ ಎಂದೇ ನಾವು ಹೇಳುವುದುಂಟು. ಅಂದರೆ ನೀರು ಕುದಿಯಲು ಆರಂಭವಾದೊಡನೆ ಚಹಾ ತಯಾರಿಸುವುದು ಹೆಚ್ಚು ಕಾಲ ತೆಗೆದುಕೊಳ್ಳುವುದಿಲ್ಲ ಎಂದರ್ಥ. ಅದರಂತೆಯೇ ಇಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡವನಿಗೆ ಮುಕ್ತಿಯು ಕರಗತವಾದುದು ಎಂಬುದನ್ನು ಇಲ್ಲಿ ಹೇಳಿದೆ. ಹೀಗೆ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡ ಹಾಗೆ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡರೆ ಸಾಕು, ಅದರಿಂದಲೇ ಪರಮಾತ್ಮನನ್ನೇ ನಾವು ಸಾಕ್ಷಾತ್ಕರಿಸಿಕೊಂಡ ಹಾಗೆ ಎಂಬುದನ್ನು ಈ ಮುಂದಿನ ಶ್ಲೋಕ ತಿಳಿಸುತ್ತಿದೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನು, ಸರ್ವಲೋಕ ಮಹೇಶ್ವರನು, ಎಲ್ಲ ಜೀವಿಗಳಿಗೂ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯನ್ನು ಪಡೆಯುತ್ತಾನೆ. ಅಂದರೆ ನನ್ನನ್ನು ಯಾರು ತಿಳಿದುಕೊಂಡಿರುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಗೀತೆಯಲ್ಲಿ ಭಗವಂತ ಕೃಷ್ಣನು ಉತ್ತಮ ಪುರುಷ ಏಕವಚನವನ್ನು ಬಳಸಿದರೆ ಅದು ದೇವಕೀ ಪುತ್ರನಾದ ಕೃಷ್ಣ ಎಂಬ ವ್ಯಕ್ತಿಗೆ ಅನ್ವಯಿಸುವುದಿಲ್ಲ. ಅದು ಪ್ರತಿ ವ್ಯಕ್ತಿಯಲ್ಲೂ ಇರುವ ಅನಂತನಾದ ಆತ್ಮನನ್ನು ಕುರಿತು ಹೇಳಿರುವುದು ಎಂಬುದನ್ನು ಎಂದೂ ಮರೆಯಬಾರದು. ಜೀವನದ ಸ್ವರೂಪವೇ ಆತ್ಮ. ಶರೀರ, ಮನಸ್ಸು ಮತ್ತು ಬುದ್ಧಿಯೊಡನೆ ಅದು ತಾದಾತ್ಮ್ಯ ಹೊಂದಿದಾಗ ತಾನೇ ಕರ್ತೃ, ತಾನೇ ಭೋಕ್ತೃ ಎಂದು ತಿಳಿಯುತ್ತದೆ. ಯಜ್ಞ ಎಂಬ ಶಬ್ದದ ಅರ್ಥವನ್ನು ಹಿಂದೆಯೇ ತಿಳಿಸಿದೆ. ಗೀತೆಯಲ್ಲಿ ಯಜ್ಞ ಎಂದರೆ ಅರ್ಪಣಾಭಾವದಿಂದ ನಾವು ಈಶ್ವರನಿಗೆ ಅರ್ಪಿಸಿ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಹೀಗೆ ಪರಮೇಶ್ವರನಿಗೆ ಎಲ್ಲ ಯಜ್ಞ ಹಾಗೂ ತಪಸ್ಸುಗಳ ಭೋಕ್ತಾರ ಎಂದು ಹೆಸರು. ಎಲ್ಲ ಯಜ್ಞಗಳು, ತಪಸ್ಸುಗಳು ಅವನಿಗೇ ಅರ್ಪಿತವಾಗುವವು. ಆತ್ಮನು ಪರಮೇಶ್ವರ. ಇಲ್ಲಿ ಈಶ್ವರ ಎಂಬುದನ್ನು ಕ್ಷೇತ್ರಗಳ ನಿಯಂತ್ರಕ ಎಂದು ತಿಳಿಯಬೇಕು. ಅರ್ಥಾತ್ ಇಂದ್ರಿಯ ಮನೋಬುದ್ಧಿಗಳ ಒಡೆಯ ಎಂದು ತಿಳಿಯಬೇಕು.
ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬೊಬ್ಬ ಅಧಿದೇವತೆ. ನೋಡುವ ಸಾಮರ್ಥ್ಯವು ಕಣ್ಣುಗಳ ಕ್ಷೇತ್ರವನ್ನು ಬೆಳಗಿಸುತ್ತದೆ. ಅದರಿಂದಾಗಿ ರೂಪಗಳು ಮತ್ತು ಬಣ್ಣಗಳ ಜ್ಞಾನ ಆಗುತ್ತದೆ. ಕೇಳುವ ಸಾಮರ್ಥ್ಯವು ಕಿವಿಗಳ ಕ್ಷೇತ್ರವನ್ನು ಬೆಳಗಿಸುತ್ತಾದ್ದರಿಂದ ನಾದದ ಜ್ಞಾನವನ್ನು ಒದಗಿಸುತ್ತದೆ. ಇವೆಲ್ಲ ಕೆಲಸ ಮಾಡಬೇಕಾದರೆ ಸ್ವಾಮಿಯ ಆತ್ಮನ ಸಾನ್ನಿಧ್ಯ ಬೇಕು. ಈ ಆತ್ಮನು ನಿಯಾಮಕ ಅಥವಾ ಪರಮೇಶ್ವರ. ಅವನು ಎಲ್ಲರ ಹೃದಯದಲ್ಲೂ ಇರುವುದರಿಂದ ಸರ್ವಲೋಕ ಮಹೇಶ್ವರನಾಗುತ್ತಾನೆ. ರಾಜಮಹಾರಾಜರನ್ನು ಅಥವಾ ದೊಡ್ಡ ಅಧಿಕಾರಿಗಳನ್ನು ಭೇಟಿಯಾಗುವುದೆಂದರೆ ಬಹಳ ಕಷ್ಟ. ಹಾಗಿರುವಾಗ ಎಲ್ಲ ಜೀವಿಗಳಿಗೆ ಒಡೆಯನಾದ ಪರಮೇಶ್ವರನ ಹತ್ತಿರ ಹೋಗಿ ಅವನ ದರ್ಶನ ಪಡೆಯುವುದು ಹೇಗೆ ಎಂಬ ಸಂಶಯವಿರಬಹುದು. ಇಲ್ಲಿ ಅಂತಹ ಭಯವಿಲ್ಲ. ಅವನು ಸರ್ವಲೋಕ ಮಹೇಶ್ವರ, ಅಂದರೆ ಎಲ್ಲ ಜೀವಿಗಳ ಆತ್ಮನಾಗಿಯೇ ಅತ್ಯಂತ ಹತ್ತಿರದಲ್ಲೇ ಇರುತ್ತಾನೆ. ಹೀಗೆ ಯಾರು ತಿಳಿಯುತ್ತಾರೋ ಎಂದು ಹೇಳಿದೆ. ಇಲ್ಲಿ ತಿಳಿಯುವುದು ಎಂಬ ಶಬ್ದವನ್ನು ಸಾಮಾನ್ಯ ಅರ್ಥದಲ್ಲಿ ಕಾಣಬಾರದು. ಒಂದು ಹೂವನ್ನೋ ಅಥವಾ ಒಂದು ಹಣ್ಣನ್ನೋ ತಿಳಿದುಕೊಳ್ಳುವ ರೀತಿಯಲ್ಲಿ ಗ್ರಹಿಸದೆ, ತಿಳಿಯುವುದು ಎಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಅನುಭವವು ಅಪರೋಕ್ಷವಾದುದು. ನನ್ನ ಬುದ್ಧಿಯನ್ನು ಬೆಳಗುವ ಆತ್ಮನೇ ಸರ್ವವ್ಯಾಪಕ, ಅಖಂಡ, ಸಚ್ಚಿದಾತ್ಮ ಎಂದು ತಿಳಿಯುವುದು. ಅಂತಹ ವ್ಯಕ್ತಿಯು ಮೋಕ್ಷಾತ್ಮವಾದ ಶಾಂತಿಯನ್ನು ಪಡೆಯುತ್ತಾನೆ. ಓಂ ತತ್ಸತ್. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಇಲ್ಲಿ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಕರ್ಮಸನ್ಯಾಸ ಯೋಗವೆಂಬ 5ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.